ಈ ರೀತಿ ಹುಳಿನ ಸುಮಾರು 80-90 ವರ್ಷದಿಂದ ಮಾಡ್ತಾಯಿದ್ರು. ಹೌದು, ಇದು ನಮ್ಮ ಅಜ್ಜಿ ನಮ್ಮಮ್ಮನಿಗೆ ಕಳಿಸ್ಕೊಟ್ಟಂತಹ ಹುಳಿ. ಕೆಲವರು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರು ಅಂದಿದ ತಕ್ಷಣ ಮೂಗು ಮುರಿತಾರೆ, ಅಯ್ಯೋ ನನಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆದರೆ ಈ ರೀತಿ ಹುಳಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ತಿಂದೇ ಇರೋರು ಕೂಡ ಇನ್ನೊಂದ್ಸಲ ಅಂತ ಹಾಕಿಸ್ಕೊಂಡು ತಿಂತಾರೆ. ಮೊದಲಿಗೆ ಇಲ್ಲಿ ಬೆಂಡೆಕಾಯಿನೆಲ್ಲ ಕಟ್ ಮಾಡಿ ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಳೆ ಥರ ಇರೋದಿಲ್ಲ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ. 2 ಈರುಳ್ಳಿ, 3-4 ಟೊಮೆಟೊ, ಜೊತೆಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿಗೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕೊಳ್ತೀನಿ. ಈಗ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಈಗ ಬೆಂಡೆಕಾಯಿ ಹುಳಿಗೆ ಮಸಾಲ ಕೂಡ ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಸಿಡಿದ್ಮೇಲೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೀಗ ಮಸಾಲೆನ ಏನು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅದನ್ನು ಇವಾಗ ಹಾಕೋಬೇಕಾಗುತ್ತೆ. ಮಸಾಲೆ ಎಲ್ಲ ಹಾಕಾದ್ಮೇಲೆ ನೀರು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಅಂತಂದರೆ ಕೆಲವರಿಗೆ ಹುಳಿ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಗಟ್ಟಿ ಇದ್ರೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಮನೇಲಿ ಯಾವ ರೀತಿ ಇಷ್ಟಪಡ್ತಾರೆ ಸೊ ಆ ಪ್ರಮಾಣದಲ್ಲಿ ಹಾಕೊಳ್ಳಿ. ಈಗ ನಾನು ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪುಡಿನ 1-2 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ. ಸಾಂಬಾರ್ ಪುಡಿ ಹಾಕಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಬೆಂಡೆಕಾಯಿ ಹುಳಿ ಬಿಸಿ ಬಿಸಿ ಮುದ್ದೆಗೂ ಚೆನ್ನಾಗಿರುತ್ತೆ ಆ್ಯಂಡ್ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಂದರೆ ಹುಣಸೆ ಹುಳಿ ಹಾಕೋದ್ರಿಂದ ಬೆಂಡೆಕಾಯಿ ಹುಳಿ ಇನ್ನೂ ಟೇಸ್ಟ್ ಕೊಡುತ್ತೆ. ಅರ್ಧ ಕಪ್ಪಷ್ಟು ಹುಣಸೆ ಹುಳಿನ ಕೂಡ ಈಗಲೇ ಹಾಕೊಳ್ತಾ ಇದ್ದೀವಿ. ಹುಣಸೆ ಹುಳಿ ಹಾಕಾದ್ಮೇಲೆ ನಾವು ಏನು ಫ್ರೈ ಮಾಡಿ ಬೆಂಡೆಕಾಯಿನ ಇಟ್ಕೊಂಡಿದ್ವಿ ಇವಾಗ ಹಾಕೋಬೇಕಾಗತ್ತೆ. ಇಲ್ಲಿ 1 ಕಪ್ಪಷ್ಟು ಬೆಂಡೆಕಾಯಿ ಇದೆ. ಬೆಂಡೆಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಬೆಲ್ಲ ಹಾಕಿ ಒಂದೇ ಒಂದು ಕುದಿನ ಬರೆಸಿ. ತುಂಬ ಕುದಿ ಬರ್ಸೋದಕ್ಕೆ ಹೋಗಬೇಡಿ. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಯಾವುದೇ ಹುಳಿ ಆದ್ರೂ ಕೂಡ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಫೈನಲ್ ಟಚಪ್ ಅಂತ ಅಂದರೆ ಕೊತ್ತಂಬರಿ ಸೊಪ್ಪಲ್ವಾ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೆಂಡೆಕಾಯಿ ಹುಳಿ ರೆಡಿ. ಇದನ್ನು ಬಿಸಿ ಬಿಸಿ ಮುದ್ದೆ, ಚಪಾತಿ, ಅನ್ನ ಯಾವುದ್ರ ಕಾಂಬಿನೇಷನ್ ಆಗೋದ್ರೂ ಕೂಡ ನೀವು ತಿನ್ಬೋದು. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಹುಳಿನ ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಈ ಬೆಂಡೆಕಾಯಿ ಹುಳಿ ಮಾಡಿದಾಗ ಮನೆಯೆಲ್ಲ ಘಮ್ ಅಂತ ಇತ್ತು ಆ್ಯಂಡ್ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.